ವರದಿಗಾರರು ನಿಂಗಣ್ಣ ಜಡಿ, ವಡಗೇರ. ಒಣ ಮೆಣಸಿನಕಾಯಿಗೆ ಬೆಂಬಲ ಬೆಲೆ ಘೋಷಿಸಿ ಮಲ್ಲಣ್ಣಗೌಡ ಸರಕಾರಕ್ಕೆ ಒತ್ತಾಯ. ವಡಗೇರ. ಒಣ ಮೆಣಸಿನಕಾಯಿ ಬೆಳೆದ ವಡಗೇರ ತಾಲೂಕಿನ ರೈತರ ಪಾಲಿಗೆ ಒಣ ಮೆಣಸಿನಕಾಯಿ ಅತಿ ಖಾರವಾಗಿದೆ. ಮಳೆ ಮತ್ತು ನೀರಿನ ಅಭಾವ ರೋಗಬಾಧೆಯಿಂದ ಇಳುವರಿಯೂ ಕೂಡ ಕಡಿಮೆ ಬಂದಿವೆ. ರೈತರು 1 ಎಕರೆಗೆ ಕನಿಷ್ಠ 80,000ಕ್ಕೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಆದರೆ ಈ ವರ್ಷ ಏಕಾಏಕಿ ಮೆಣಸಿನಕಾಯಿ ಬೆಲೆ ಪಾತಾಳಕ್ಕೆ ಹೋಗಿದ್ದು ರೈತರು ಸಾಲ ಸೂಲ ಮಾಡಿ ಬೆಳೆದು ಈಗ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಧ್ಯಸ್ಥಿಕೆ ವಹಿಸಿ ಬೆಂಬಲ ಬೆಲೆ ಘೋಷಿಸಿ ರೈತರ ಹಿತ ಕಾಯಬೇಕು. ಈ ಬಾರಿ ರೈತರು ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದು ದಾಖಲೆ ಮಟ್ಟದ ಬೆಲೆ ಕುಸಿತ ಕಂಡಿದ್ದು, ಹಲವಾರು ರೈತರು ಮೆಣಸಿನಕಾಯಿಗಳನ್ನು ಹೊಲದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಲೆ ಸಿಗಬಹುದು ಎಂದು ಕಾಯುತ್ತಿದ್ದಾರೆ. ರಾಜ್ಯಾದ್ಯಂತ ಈ ಸಲ ಹೆಚ್ಚು ಮೆಣಸಿನಕಾಯಿ ಬೆಳೆದಿದ್ದು, ಆ ಕಾರಣ ದರ ಕುಸಿತ ಕಂಡಿದೆ. ಸದ್ಯ ಈಗ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಕ್ವಿಂಟಲ್ಗೆ ಅಂದಾಜು 14 ರಿಂದ 18 ಸಾವಿರವರೆಗೆ ಇದೆ. ಕಳೆದ ವರ್ಷ ಸುಮಾರು 25 ರಿಂದ 30 ಸಾವಿರವರೆಗೆ ಮೆಣಸಿನಕಾಯಿ ಬೆಲೆ ಇತ್ತು. ಈ ಬಾರಿ ಬೆಲೆ ಮತ್ತು ಇಳುವರಿಯೂ ಹೆಚ್ಚು ಬಾರದ ಕಾರಣ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಬೆಳೆಗಳ ಬೆಲೆ ಕುಸಿತದಿಂದ ರೈತ ನೊಂದಿದ್ದಾನೆ. ಸರ್ಕಾರಗಳು ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಿ ಮೆಣಸಿನಕಾಯಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲಣ್ಣಗೌಡ ಹಗರಟಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮಸ್ಕಾರ. ಯಾದಗಿರಿ ಜಿಲ್ಲೆಯಲ್ಲಿ ಈ ವರ್ಷ ಸಂಪೂರ್ಣ ಬರಗಾಲವಿದ್ದು ಮಳೆಯ ಅಭಾವ ಕಂಡು ಬಂದಿದ್ದು, ಆದರೂ ರೈತರು ಕಷ್ಟಪಟ್ಟು ಇವತ್ತು ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆದಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆ ಬೆಳೆದರೂ ಅದಕ್ಕೆ ತಕ್ಕ ರೇಟ್ ಇಲ್ಲ. ಇವತ್ತು ಬಜಾರದಲ್ಲಿ ಮೆಣಸಿನಕಾಯಿ ಬೆಳೆ ರೇಟ್ ಕುಸಿದು ಹೋಗಿದೆ. ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ಸರ್ಕಾರವು ಇದಕ್ಕೆ ಮಧ್ಯಪ್ರವೇಶಿಸಿ ಮೆಣಸಿನಕಾಯಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಮತ್ತು ಮೆಣಸಿನಕಾಯಿ ಬೆಳೆಗೆ ಬೆಂಬಲ ಬೆಲೆಯನ್ನು ಸೂಚಿಸಬೇಕು. ರೈತರ ಸಂಕಷ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನೆರವಿಗೆ ಬರಬೇಕಂತ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದರೆ ರೈತರು ಬಹಳ ಸಂಕಷ್ಟದ ಪರಿಸ್ಥಿತಿ ಅನುಭವಿಸಬೇಕಾಗುತ್ತದೆ. ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ತಮಗೆ ಆಗ್ರಹ ಮಾಡ್ತಾ ಇದೆ. ಇದನ್ನು ತಾವೇನಾದರೂ ಸಂಪೂರ್ಣವಾಗಿ ನಿಷ್ಕಾಳಜಿ ವಹಿಸಿದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣ ವತಿಯಿಂದ ಜಿಲ್ಲೆಯಾದ್ಯಂತ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸರ್ಕಾರಗಳು ಬೆಂಬಲ ಬೆಲೆಯನ್ನು ಆದಷ್ಟು ಅತಿ ಶೀಘ್ರದಲ್ಲಿ ಮೆಣಸಿನಕಾಯಿ ಬೆಲೆಗೆ ಬೆಂಬಲ ಬೆಲೆ ಸೂಚಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತದೆ. ಮಲ್ಲಣ್ಣಗೌಡ ಹಗರಟಗಿ, ಜಿಲ್ಲಾಧ್ಯಕ್ಷರು, ಯಾದಗಿರಿ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ ಗೌಡ ಹದನೂರು ಮತ್ತು ಶಿವರಾಜಪ್ಪ ಗೌಡ ಮಲಾರ್, ಬಡೇಸಾಬ್ ರೂಟನಡಗಿ, ಸಂಗಪ್ಪ ಮಡಿವಾಳ, ಬಂದುಗೌಡ ಐರೆಡ್ಡಿ ಹಾಗೂ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಗೌರವಾಧ್ಯಕ್ಷ ಶರಣು ಜಡಿ, ಶಿವು ಗೋನಾಲ್, ಕೃಷ್ಣ ಟೇಲರ್, ತಿರುಮಲ ಗುತ್ತೇದಾರ್, ಹಳ್ಳೆಪ್ಪ ತೇಜೇರ, ವೀರೇಶ್ ಗೌಡ, ಸತೀಶ್ ನಾಟೇಕರ್, ನಾಗರಾಜ್ ಹಿರೇಮಠ, ಮಹಮ್ಮದ್ ಮಲ್ಲು ಬಾಡದ, ಬೀರಪ್ಪ ಜಡಿ, ನಿಂಗು ಕುರಿಕಳ್ಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.